ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ Wait a minute. ಸೌತ್ ಪ್ಲೇಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿರೋ ಅನ್ಕೋದಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ಮೈನ್ ಕ್ರಾಫ್ಟ್ ಸರ್ವೈವಲ್ ಆಟ ಆಡ್ತಾ ಇದ್ದೀವಿ. ಸೊ ಇಷ್ಟು ದಿನ ಏನಕ್ಕಪ್ಪ ವೀಡಿಯೋ ಬಿಟ್ಟಿರಲಿಲ್ಲ ಅಂತಂದರೆ ಇದನ್ನು ಹ್ಯಾಕ್ ಮಾಡ್ತಿದ್ದೆ, ಅಂದರೆ ವರ್ಷನ್ ಸಿಗ್ತಿರಲಿಲ್ಲ ನನಗೆ. ಅದಕ್ಕೆ ಫೈನಲಿ ನಾನು ವರ್ಜನ್ ಹುಡುಕ್ಬಿಟ್ಟು ನಿಮಗೋಸ್ಕರ ಗೇಮ್ ಪ್ಲೇನ ತಗೊಬಂದಿದ್ದೀನಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಗೇಮ್ ಒಳಗೆ ಹೋಗ್ಬಿಡೋಣ ಬನ್ನಿ. ಸೊ ಇವಾಗ ಪ್ಲೇ ಕೊಟ್ಟೆ, ಇಲ್ಲಿ ಕ್ರಿಯೇಟ್ ನೀವು ವರ್ಲ್ಡ್ ಅಂತ ಕೊಡಿ. ಕ್ರಿಯೇಟ್ ವರ್ಲ್ಡ್ ಅಂತ ಕೊಟ್ಟಾದ್ಮೇಲೆ ಸೊ ನಾನಿವಾಗ ಹೆಸರು ಹಾಕ್ತಿದ್ದೀನಿ ನೋಡಿ, ಸೌತ್ ಪ್ಲೇಸ್ ಗೇಮರ್ ವರ್ಲ್ಡ್ ಅಂತ ಹಾಕಿದೆ. ಇವಾಗ ಅಲ್ಲಿ ಪಕ್ಕದಲ್ಲಿ ಸರ್ವೈವಲ್ಲು ಉಂಟು. ಸೊ ಇವಾಗ ಏನಾದರೂ ಕಮ್ಮಿ ಕ್ರಿಯೇಟ್ ಕೊಡೋಣ. ಸೊ ಲೋಡ್ ಆಗ್ತಿದೆ. ನಾನು ನಿಮಗೆ ಗೇಮ್ ಒಳಗೆ ಹೋಗ್ಬಿಟ್ಟು ನಾನು ಸಿಗ್ತೀನಿ, ಓಕೆನಾ? ಸೊ ಆಲ್ ರೈಟ್, ನಾವಿವಾಗ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸ್ಕಿನ್ ಹೆಂಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಹಾಯ್ ಗೈಸ್, ಏನೋ ಮಾಡ್ತಿದ್ದಾನೆ. ಸೊ ಅದು ನಾನೇ ಮಾಡ್ತಿರೋದು. ಇದು ನೋಡಿ ಎಮೋಟ್ಸ್ಗಳು ಎಲ್ಲ ಇದೆ. ಸೊ ಮೈನ್ ಕ್ರಾಫ್ಟ್ ವರ್ಜನ್ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಸೊ ಅಲ್ಲಿ ಕಾಮೆಂಟ್ ಮಾಡಿ ಗೇಮ್ ಲಿಂಕ್ ಅಂತ ಹಾಕಿ, ಆವಾಗ ನಾನು ನೋಡಿಬಿಟ್ಟು ಏನಾದರೂ ಮಾಡ್ತೀನಿ. ಸೊ ಅಲ್ಲೂ ಏನೋ ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಸೌತ್ ಪ್ಲೇಸ್ ಗೇಮರ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೋಗಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಬ್ರೋ ಲಿಂಕ್ ಅಂತ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ. ಸೊ ಇಲ್ಲಿ ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಇಲ್ಲೇನೋ ಒಂದು ಗುಂಡಿ ಥರ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಮುಂದೆ ಹೋಗೋಣ. ಓಕೆ, ಇಲ್ಲೇನೋ ಗೈಸ್, ಇದೇನು ಫುಲ್ ರೇರೆಸ್ಟ್ ಡೆಸರ್ಟ್ ಸಿಕ್ಕಿದೆ. ಇದಕ್ಕೆ ಡೆಸರ್ಟ್ ಅಂತಾರೆ ಮೈನ್ ಕ್ರಾಫ್ಟಲ್ಲಿ. ಓಕೆ ಕೆಳಗಡೆ ಇಳಿದೆ ಗೈಸ್. ರೇರೆಸ್ಟ್ ಇದು ಸಿಗೋದು, ಮೋಸ್ಟ್ಲಿ ರೇರೆಸ್ಟ್ ಸಿಗೋದು. ಸೊ ಇದು ಮೈನ್ ಕ್ರಾಫ್ಟಲ್ಲಿ ಇದೇನು ಅಂತಂದರೆ, ಸೊ ನೀವು ಹೇಳಿರೋ ಶಾಕ್ ಆಗ್ತೀರಾ. ಸೊ ಇದುಂಟಲ್ಲ ವಾರ್ಡನ್ ಉಂಟಲ್ಲ, ವಾರ್ಡನ್ನಿಂದು ಸಿಟಿ ಇದು ಬಂದುಬಿಟ್ಟು ಸಖತ್ ರೇರ್. ಇದು ಮೈನ್ ಕ್ರಾಫ್ಟಲ್ಲಿ ಸಿಗೋದು. ನಮಗೆ ಸ್ಟಾರ್ಟಿಂಗಲ್ಲೇ ಇದು ಸಿಕ್ಕಿದೆ, ಸಖತ್ ರೇರೆಸ್ಟು. ಇದು ಯಾರಿಗೂ ಆಲ್ಮೋಸ್ಟ್ ಸಿಗೋದು ಕಮ್ಮಿ. ಇದನ್ನು ಹುಡ್ಕೊಂಡು ಹೋಗೋಕ್ಕೂ ಎಷ್ಟೋ ಕಷ್ಟಪಡ್ತಾರೆ, ಆದರೆ ನಮ್ಗೆ ಸ್ಟಾರ್ಟಿಂಗ್ ಸೀನಲ್ಲೇ ಸಿಕ್ಕಿದೆ, ಏನು ಅಂತ ಗೊತ್ತಾಗಲ್ಲ. ಸೊ ಮತ್ತೆ ಇಲ್ಲಿಂದ ಹೋಗ್ಬಿಡೋಣ ಬನ್ನಿ. ಮತ್ತೆ ವಾರ್ಡನ್ ಗಿಡನೇ ಏನಾರು ಬಂದಿದ್ಲತ್ತಲ್ಲಿ, ವಾರ್ಡನ್ ಬಂದರೆ ಕತೆನೇ ಮುಗೀತು, ಓಕೆನಾ? ಅದಕ್ಕೆ ಸುಮ್ಮನೆ ಇಲ್ಲಿರೋದು ಬೇಡ. ನಿಮ್ಮ ವಾರ್ಡನ್ ಯಾರು ನೋಡಿಲ್ಲ, ಸೊ ಮುಂದಿನ ಎಪಿಸೋಡಲ್ಲಿ ವಾರ್ಡನ್ನ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ನಮಗೆ ಡೆಸರ್ಟಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಡೆಸರ್ಟ್ ಹತ್ರ ಬಂದೆ. ಇವಾಗ ನೋಡ್ತಾಯಿದ್ದೀರಾ ಫುಲ್ ಕಲರ್ ಡೆಸರ್ಟ್. ರೇರೆಸ್ಟ್ ಡೆಸರ್ಟ್ ಅಂತಂದರೆ ಇದೇನೆ. ಸೊ ಅಲ್ಲಿ ನೋಡಿದರೆ ವಾರ್ಡನ್ ಸಿಟಿ ಉಂಟು, ಇಲ್ಲಿ ನೋಡಿದರೆ ಕಲರ್ ಡೆಸರ್ಟು. ಸೊ ಏನಂತೀರಾ, ಫುಲ್ ರೇರೆಸ್ಟ್ ಡೆಸರ್ಟ್ ಅಂತ ನಾನು ಇದನ್ನು ಅಂತೀನಿ. ಸೊ ನಿಮ್ಮ ಅಭಿಪ್ರಾಯ ಏನೋ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವಾಗ ನಮಗೆ ಮರ ಬೇಕು. ಮೈನಾಗಿ ಮೈನ್ ಕ್ರಾಫ್ಟ್ ಎಂಟ್ರಿ ಆದ ಕೂಡಲೇ ಫಸ್ಟ್ ಮಾಡೋದೆ ಟೇಬಲ್ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮರದ ಹತ್ರ ಹೋಗ್ತೀನಿ ಫಸ್ಟು. ಸೊ ಇಲ್ಲೆಲ್ಲೂ ನಾರ್ಮಲ್ ವರ್ಲ್ಡ್ ಇಲ್ಲ, ಫುಲ್ ಕಲರ್ ಡೆಸರ್ಟು, ಫುಲ್ಲು ವಾಟ್ರು ಎಲ್ಲ ಇದೆ. ಸೊ ನನಗೆ ಒಬ್ಬರು ಈ ಕಡೆ ಎಲ್ಲ ಫುಲ್ ನೀರೇ ಇದೆ, ಫುಲ್ ನೀರು ತುಂಬಿದೆ. ಸೊ ಇಲ್ಲಿ ವರ್ಲ್ಡ್ ಹುಡ್ಕೊಂಡು ಹೋಗ್ತೀನಿ ಇವಾಗ ನೀರೊಳಗೆ ಹೋಗಿ. ಸೊ ಇವಾಗ ನೀರೊಳಗೆ ಹೋಗ್ತೀನಿ ಇವಾಗ ನಾನು. ಸೊ ನಾನು ಸೊ ಆಲ್ ರೈಟ್, ನಾನು ಇವಾಗ ನೀರೊಳಗೆ ಬರ್ತಾ ಇಲ್ಲಿಗೆ ಬಂದಿದ್ದೀನಿ, ಸ್ವಲ್ಪ ತಲೆ ಆಡಿಸ್ತಾ. ಸೊ ಇವಾಗ ನಾನು ಗ್ರೀನ್ ವರ್ಲ್ಡಿಗೆ ಬಂದಿದ್ದೀನಿ. ಸೊ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ, ಓಕೆನಾ? ಆಲ್ ರೈಟ್, ನಾನು ಇವಾಗ ಮೇಲೆ ಬಂದೆ. ನೀವು ನೋಡ್ತಾ ಇರೋ ಆ ವರ್ಲ್ಡಿಂದ ಈ ವರ್ಲ್ಡಿಗೆ ಬಂದೆ ಫೈನಲಿ. ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಪಡ್ಕೊಂಡು ಬಂದೆ ಅಂತಂದರೆ, ನಾನು ಸಾಮಾನ್ಯ 1.5 ಗಂಟೆ ತಗೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸಖತ್ ಟೈಮ್ ಆಯಿತು. ಯಾವುದೋ ಒಂದು ಮ್ಯೂಸಿಕ್ ಬೇರೆ ಬರ್ತಿದೆ, ಟಿಂಡಿ ಅಂತ. ಅದು ಬಿಡಿ, ಅದು ಆಫ್ ಮಾಡೋಣ ಇವಾಗ ಸೆಟ್ಟಿಂಗಲ್ಲಿ. ಒಂಚೂರು ಮುಂದೆ ಹೋಗೋಣ. ಮರಗಳೆಲ್ಲ ಇದೆ. ಈ ದನ ನೋಡ್ಯೋಣ. ದನ ಹೊಡಿಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಮೈನ್ ಕ್ರಾಫ್ಟ್ ಎಲ್ಲ ಇದ್ದಿದ್ದೆ. ಸೊ ಸಾಯೋದೇ ಇಲ್ಲ. ಸೊ ಮುಂದಿನ ಎಪಿಸೋಡಲ್ಲಿ ಏನು ಮಾಡೋಣ ಅಂತಂದರೆ, ಈ ಎಪಿಸೋಡಲ್ಲಿ ವಿಲೇಜ್ ಹುಡ್ಕೋಣ. ಮುಂದಿನ ಎಪಿಸೋಡಲ್ಲಿ ಒಂದು ಮನೆ ಹಾಗೆ ಇದು ಏನು ಶೀಲ್ಡು ವೆಪನ್ಸ್ ಎಲ್ಲ ಮಾಡ್ಕೊಳ್ಳೋಣ. ಸೊ ಇವಾಗ ನಮಗೆ ಮೀಟ್ ಸಿಕ್ತು ದನಿಂದು, ನೀವು ನೋಡ್ತಾ ಇರ್ಬೋದು. ಇವಾಗ ಟೇಬಲ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಹೋಗಿ ಮರ ಕಡ್ಕೊಳ್ಳಿ. ಈ ಥರ ಕೈಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮರ ಕಟ್ಟಾಗುತ್ತೆ. ಇವಾಗ ಇದನ್ನ ಎತ್ತಾಕೊಳ್ಳಿ. ನನಗೇನೋ ಮುಂದೆ ಏನಾದರೂ ಇದೆಯಾ, ಪ್ರಾಣಿಗಳಿದೆಯಾ?
ಇಲ್ಲ ಗುರು, ಏನೂ ಇಲ್ಲ. ಇವಾಗ ಟೇಬಲ್ ಹೆಂಗೆ ಮಾಡೋದಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದಾ ವೈಟ್ ಕಲರು, ಅದನ್ನು ಪ್ರೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ ಬರ್ತಿದೆ ನೋಡಿ, ಇಲ್ಲಿ ಎಲ್ಲೋಯ್ತು ಗುರು ಟೇಬಲು, ಇಲ್ಲಿ ಟೇಬಲ್ ಇಲ್ಲಿ ಉಂಟಲ್ಲ, ಆ ಟೇಬಲ್ನ ಇನ್ನೊಂದ್ಸಲ ಪ್ರೆಸ್ ಮಾಡಿದರೆ ಅದು ಟೇಬಲ್ ಆಗುತ್ತೆ. ಒಂದು ಟೇಬಲ್ ಆಯಿತು. ಸೊ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಇವಾಗ ನಾವು ಕೋಲ್ ಮಾಡ್ಕೊಳ್ಳೋಣ. ಕೋಲ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಈಗ ಇದು ಕತ್ತಿ ಎಲ್ಲ ಮಾಡ್ಕೊಳ್ಳೋವಾಗ ತುಂಬ ಅಂದರೆ ಕೋಲ್ ಇಂಪಾರ್ಟೆಂಟು. ಕ್ಯಾಂಡ್ಲು ಅಂದರೆ ಮೈನ್ಕ್ರಾಫ್ಟಲ್ಲಿ ಕ್ಯಾಂಡಲ್ ಅಂತಾರೆ, ಓಕೆನಾ. ಅಲ್ಲಿ ಮುಂದೆ ಒಂದು ಲ್ಯಾಂಡ್ ಇದೆ. ಸೊ ಹೋಗೋಣ ಬನ್ನಿ ನೀರೊಳಗೆ. ಲೆಟ್ಸ್ ಗೋ ಗೈಸ್. ನಂದು ಸಕ್ಕತ್ ಹೆಲ್ತ್ ಡ್ಯಾಮೇಜ್ ಬೀಳ್ತಿದೆ. ಮುಂದಿನ ಎಪಿಸೋಡಲ್ಲಿ ಆರ್ಮರ್ ಅನ್ನೋದನ್ನ ಮಾಡ್ಕೊಳ್ಲೇಬೇಕು, ಇಲ್ಲ ಅಂತಂದರೆ ನಾನು ಸಾಯ್ತೀನಿ. ಇಲ್ಲೊಂದು ಕುರಿ ಉಂಟು, ಅದು ಬೇಡ. ಮುಂದೆ ಲ್ಯಾಂಡ್ ಹೆಂಗಿದೆ ಅಂತ ನೋಡಿ ಗೈಸ್. ಇಲ್ಲೊಂದು ಮ್ಯಾನ್. ಆಲ್ ರೈಟ್ ಗೈಸ್, ನಾವಿವಾಗ ಲ್ಯಾಂಡ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ಲ್ಯಾಂಡ್ ಹೆಂಗಿದೆ ಅಂತ. ಫಸ್ಟ್ ಇವತ್ತು ಹೋಗಿ ವಿಲೇಜ್ ಹುಡ್ಕೋಣ, ಆಮೇಲೆ ನೋಡೋಣ. ಸೊ ಈ ಮೈನ್ಕ್ರಾಫ್ಟ್ ವರ್ಜನ್ ಯಾರ್ಯಾರಿಗೆ ಬೇಕು ನಾನು ಆಟ ಆಡ್ತಿರೋದು, ಸೊ ಕಮೆಂಟಲ್ಲಿ ಮೈನ್ಕ್ರಾಫ್ಟ್ ಲಿಂಕ್ ಅಂತ ಕಮೆಂಟ್ ಹಾಕಿ. ಸೊ ನಾನು ಮೆಸೇಜ್ ಮಾಡ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ ಹಾಕ್ತೀನಿ. ಬಂದುಬಿಟ್ಟು ನಮಗೆ ಇನ್ಸ್ಟಾಗ್ರಾಮ್ ಐ ಡಿಲಿ ಹಾಯ್ ಬ್ರೋ ಲಿಂಕ್ ಅಂತ ಹಾಕಿ. ಡೈರೆಕ್ಟ್ ನಾನು ನಿಮಗೆ 100% ನಾನು ಹೇಳ್ತಿದ್ದೀನಿ, ನಾನು ನಿಮಗೆ ಲಿಂಕ್ ಹಾಕೋ ಜವಾಬ್ದಾರಿ ನಂದು. ಸೊ ಇವಾಗ ಫುಲ್ ಆ ಮಾತು ಬಿಡಿ, ನೀವು ಲಿಂಕ್ ಹಾಕ್ತೀನಿ 100%. ಫುಲ್ ಡೆಸರ್ಟು ಇದು, ಓಕೆನಾ. ಸೊ ನಾನು ನಿಮಗೆ ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿ ಸ್ನೋ ಪಾರ್ಕ್ ಉಂಟಲ್ಲ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹೋಗ್ತೀನಿ. ಅಲ್ಲಿ ಮುಂದ್ಗಡೆ ಸ್ನೋ ಮೌಂಟೇನ್ ಉಂಟು, ಅದ್ರ ಹತ್ರ ಹೋಗಿ ಸಿಗ್ತೀನಿ, ಓಕೆನಾ. ಅರೇ ಮರ ಗಿಡಗಳ ಸಮಸ್ಯೆ. ಆಲ್ ರೈಟ್ ಗೈಸ್, ನಾನು ಬರ್ತಾ ಇದ್ದೆ, ಏನೋ ಗೊತ್ತಿಲ್ಲ ಟ್ರ್ಯಾಪ್ ಥರ ನನ್ನ ಮೌಂಟೇನು ಒಳಗೆ ಎಳ್ಕೊಬಿಡ್ತು. ಐಸು ಮೇಲ್ಗಡೆನೂ ಹೋಗೋಕ್ಕಾಗ್ತಿಲ್ಲ, ಕೆಳಗಡೆನೂ ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ಲ. ಗುರು, ಸುಮ್ಮನೆ ಒಂದು ಮ್ಯಾಚ್ ಔಟ್ ಆದೆ. ಸೊ ಎಲ್ಲ ಮಾಡಿದ್ದೆಲ್ಲ ಹಾಳಾಯಿತು. ಸೊ ಇಷ್ಟೋ ತನಕ ಮಾಡಿದ್ದೆಲ್ಲ ಹಾಳಾಯಿತು. ಅಲ್ಲಿ 2 ಚಿಕ್ಕದು ಏನೋ, ನಾನು ಯಾಕಂದರೆ ಆ ವರ್ಲ್ಡಿಗೆ ಹೋಗ್ಬೇಕಿತ್ತಲ್ಲ, ಯಾಕೆ ಇಲ್ಲಿಗೆ ಬಂದೆ ಅಂತಂದರೆ, ನಾನಿಲ್ಲಿ ಸ್ಪಾನರ್ ಕೊಟ್ಟಿದ್ದೆ, ಅಂದರೆ ಇದೇ ವರ್ಲ್ಡಲ್ಲಿ ಸ್ಪಾನ್ ಆಗಂಗೆ, ಅಂದರೆ ಈ ಜಾಗದೆಲ್ಲ ಸ್ಪಾನ್ ಆಗಂಗೆ. ಸೊ ಅದೇ ಥರ ಮಾಡಿದೆ. ಸೊ ನನಗೆ ವೀಡಿಯೋ ಆನ್ ಮಾಡ್ಕೊಂಡಿರೋದು ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ, ವೀಡಿಯೋ ಆಟೋಮೆಟಿಕಾಗಿ ಪಾಸ್ ಆಗಿದೆ. ಆಮೇಲೆ ನಾನು ಕುರಿ ಹೊಡೆದ್ಬಿಟ್ಟು ನೋಡ್ತೀನಿ, ವೀಡಿಯೋ ಪಾಸ್ ಆಗಿದೆ. ಅದು ಬಿಡಿ, ಇವಾಗ ಸಂಜೆ ಆಗ್ತಾಯಿದೆ. ಜಾಂಬಿಸು ಕ್ರೀಪರ್ ಎಲ್ಲ ಇವಾಗಲೇ ಸ್ಪಾನ್ ಆಗ್ತವೆ. ನಾನು ಆ ವರ್ಲ್ಡಿಗೆ ಹೋಗ್ಬಿಡ್ತೀನಿ ಬೇಗ, ಆ ಕಡೆ ಜಾಗಕ್ಕೆ. ಸೊ ನಾನು ನಿಮಗೆ ಮೇಲ್ಗಡೆ ಹೋಗ್ಬಿಟ್ಟು ಸಿಗ್ತೀನಿ, ಓಕೆನಾ. ಆಲ್ ರೈಟ್ ಗೈಸ್, ಇವಾಗ ಮೇಲೆ ಬರ್ತಿದ್ದಂಗೆ ಕ್ರೀಪರ್ ಸಿಕ್ತು, ಅರ್ಧಕ್ಕೆ ಗುಂಡಿ ತೋಡ್ತು. ಇಲ್ಲೆಲ್ಲ ಮಡ್ಡೆಲ್ಲ ಇದೆ, ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ, ಯಾರು ಬರ್ತಿಲ್ಲಲ್ಲ. ಸೊ ಇದು ಬೇಕಾಗುತ್ತೆ ಬೇರೆ ಏನೋ ವಿಷಯಕ್ಕೆ. ಅರೇ ಇಲ್ಲೊಂದು ಕ್ರೀಪರ್ ಬಂತು. ಅರೇ ಗೈಸ್, ಒಂದೇ ಹಾರ್ಟಲ್ಲಿ ಬದುಕಿದ್ದೀನಿ. ಯಾವ್ದಾದ್ರು ಒಂದು ಐಟಮ್ ಬಂದು, ಯಾವ್ದಾದ್ರು ಒಂದು ಇದೇನಾದರೂ ಬಂದು ಹೊಡಿತು ಅಂತಂದರೆ ನನ್ನ ಕತೆ ಮುಗೀತು. ಆ್ಯಪಲ್ ತಿನ್ನೋಣ ಬೇಗ ಫಟಾಫಟ್. ಗೈಸ್ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ, ಈ ಸರ್ವೈವಲ್ ಅಂತೂ ತುಂಬ ಕಷ್ಟ, ಓಕೆನಾ. ಸೊ ಗೈಸ್, ಜಾಂಬಿ ಬಂದು ಇನ್ನೊಂದು ಸಲ ಬಂದ್ವಿ. ಸೊ ಇವಾಗ ಈ ಕಡೆ ಬಂದಿದ್ದೀವಿ ನಾವು. ಸೊ ಇಲ್ಲೊಂದು ಸ್ಕೆಲಿಟನ್ ಇದೆ, ಇದು ನೋಡಿಯೋಣ ಗುರು. ಹೊಡಿ ಸಾಯ್ತಾನೆ ಇಲ್ಲ. ಇಲ್ಲಿ ಸ್ವಲ್ಪ ಹೈಡ್ ಮಾಡೋಣ. ಹೊಡಿ 2 ಹಾರ್ಟು, 1 ಹಾರ್ಟು, ಹೊಡಿ. ಅರೆ ಹಟ್ 2 ಐಟಮ್, 2 ಪ್ರಾಣಿಗಳು ಬಂದು ಹೊಡೆದು ಗೈಸ್, ಕ್ರೀಪರ್ಗಳೆಲ್ಲ. ಇವಾಗ ಮತ್ತೆ ರೀಸ್ಪಾನ್ ಆದ್ವಿ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಕತ್ಲಲ್ಲಿ ಏನು ಮಾಡಲಿ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಜಾಂಬಿ ಬಂತು. ಓಡು ಗುರು, ಓಡು. ಇಲ್ಲಿ ನಿಲ್ಲಬೇಡ, ಓಡು. ಇಲ್ಲಿ ನಾನು ಎದ್ರ ಮಣ್ಣೊಳಗೆ ಹೋಗಿ ಕದ್ಕೂರ್ಬೇಕು. ಸೊ ನಾನಿವಾಗ ಹಳ್ಳದೊಳಗೆ ಹೋಗಿ ಬೆಳಗ್ಗೆ ತನಕ ಇನ್ನೊಂದು ಆ ಕಡೆ ಒಂದು ವರ್ಲ್ಡ್ ಇದೆ, ಅಲ್ಲಿ ವಿಲೇಜ್ ಇರೋ ಚಾನ್ಸಸ್ ಇದೆ. ಯಾಕಂದರೆ ಅಲ್ಲಿ ಮುಳುಗಾಯಿ ಅಂದರೆ ಪಂಪ್ಕಿನ್ ಇದೆ, ಅಲ್ಲಿ ವಿಲೇಜ್ ಇರೋ ಚಾನ್ಸಸ್ ಇದೆ. ನಾನು ಅಲ್ಲಿ ಹೋಗಿ ಕ್ಯಾಂಪ್ ಹಾಕ್ತೀನಿ, ಅಂದರೆ ಮಣ್ಣೊಳಗೆ ಕುತ್ಕೊತೀನಿ. ವಿಲೇಜ್ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಆ ಲ್ಯಾಂಡಲ್ಲಿ ಹೋಗಿ ನಾನು ಕುತ್ಕೊತೀನಿ, ಯಾಕಂದರೆ ಪಂಪ್ಕಿನ್ ನಾನು ನೋಡಿದ್ದೆ.
ಇಲ್ಲಿ ಇದು ಬೇರೆ ಹೊಡಿತ. ಅರೆ ಇದ್ಯಾವುದು ಗುರು ಇದು? ಥೋ ಆ ವಿಚ್ ಬಂದ್ಲು ಗುರು, ಸಾವು. ಥೋ ಏನು ಮಾಡೋದು, ಸಾಯ್ತಿದ್ದೀನಿ ಹಂಗೆ ಹಿಂಗೆ ಸಾಯ್ತಾ ಇಲ್ಲ ಗೈಸ್. ನನಗೆ ಇವಾಗ ಆಗ್ತಿಲ್ಲ. ಸೊ ನಾನು ನಿಮಗೆ ಮುಂದಿನ ಇದರಲ್ಲಿ ವರ್ಲ್ಡಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ಸಿಗ್ತೀನಿ, ಓಕೆನಾ? ಸೊ ಆಲ್ ರೈಟ್ ಗೈಸ್, ಇವಾಗ ಬೆಳಿಗ್ಗೆ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಾನು ಸಾಮಾನ್ಯ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದೀನಿ ಇದರಲ್ಲಿ. ನಾನು ಆ ವರ್ಲ್ಡಿಂದ ಬರಬೇಕಾದ್ರೆ ಆಲ್ರೆಡಿ ಬೆಳಕಾಗಿತ್ತು, ಆದರೂ ಜಾಂಬಿಗಳೆಲ್ಲ ಇದ್ದು ಅಂತ ಬಂದ್ಬಿಟ್ಟು ಇಲ್ಲಿ ಕೂತಿದ್ದೆ. ಇವಾಗ ಬೇಗ ಇಲ್ಲೆಲ್ಲೋ ಪಂಪ್ಕಿನ್ ನೋಡಿದ್ದೆ, ಇಲ್ಲೆಲ್ಲಿ ವಿಲೇಜ್ ಇದೆಯೋ ಗೊತ್ತಿಲ್ಲ, ಹುಡುಕ್ಬೇಕು. ಸೊ ನೋಡೋಣ, ಇದು ಕಲೆಕ್ಟ್ ಮಾಡೋಣ. ಟೇಬಲ್ಲಾರು ಬೇಕಾಗುತ್ತೆ ಏನಾದರೂ ಕೋಲ್ ಗೀಲ್ ಮಾಡೋಕ್ಕೆ. ಕಲೆಕ್ಟ್ ಮಾಡೋಣ ಫುಡ್ಡು. ಸೊ ಹೋಗೋಣ ಬನ್ನಿ, ಹುಡ್ಕೋಣ ವಿಲೇಜ್ ಎಲ್ಲಿದೆ ಅಂತ. ಇಲ್ಲಿ ಕೋಳಿ ಇದೆ, ಕೋಳಿ ತಗೊಂಡವನ. ಅರೆ ಕೋಳಿ ಸಾಯ್ತಾನೆ ಇಲ್ಲ. ಓ ಕೋಳಿ ಮರಿ ಅನ್ಸುತ್ತೆ ಅದು. ಈಗ ಕೋಳಿನೂ ಹೊಡೆದ್ವಿ. ಸೊ ಈ ವಿಲೇಜ್ ಹುಡ್ಕೊಂಡು ಹೋಗೋದು ಅಷ್ಟೇ ಇರೋದು ಇವಾಗ. ಅಲ್ಲೇನೋ ದೂರದಲ್ಲಿ ಕಾಣ್ತಾ ಇದೆ, ಪಕ್ಕ ವಿಲೇಜೇ ಗೈಸ್. ಸೊ ಈ ಎಪಿಸೋಡಲ್ಲಿ ಕಷ್ಟಪಟ್ಟಿದ್ಕೂ ಫೈನಲಿ ವಿಲೇಜ್ ಸಿಕ್ತು. ಈ ಎಪಿಸೋಡಲ್ಲಿ ನಾವು ವಿಲೇಜ್ ತರಬೇಕು ಅಂತ ಮಾಡಿದ್ವಿ, ಫೈನಲ್ ಆಗಿ ತಂದ್ವಿ. ಸೊ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಎಪಿಸೋಡಲ್ಲಿ ನಾನು ವಿಲೇಜ್ ಹತ್ರ ಹುಡ್ಕೊಂಡು ಹೋಗ್ತೀನಿ ಅಂತ. ಸೊ ಅದನ್ನು ನಾನು ಮಾಡಿದೆ, ತುಂಬ ಖುಷಿ ಆಗ್ತಿದೆ. ನಾವು ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ರೇರ್ ಫಸ್ಟಿಗಲ್ಲಿ ವಾರ್ಡನ್ ಇದ್ದಿದ್ದು ಸಿಕ್ತು, ಆಮೇಲೆ ಕಲರ್ ಡೆಸರ್ಟ್ ಸಿಕ್ತು, ಏನೇನೆಲ್ಲ ಆಯಿತು ಈ ಎಪಿಸೋಡಲ್ಲಿ. ಸೊ ಈ ಎಪಿಸೋಡನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ, ನೋಡಿ ಫುಲ್ಲಾಗಿ. ಸೊ ಫೈನಲಿ ವಿಲೇಜ್ ಹತ್ರ ಬಂದ್ವಿ, ನೀವು ನೋಡ್ತಾ ಇರ್ಬೋದು. ನಾನಂತೂ ಎಕ್ಸೆಪ್ಟೇ ಮಾಡಿರಲಿಲ್ಲ ವಿಲೇಜ್ ಹುಡ್ಕೊಂಡು ಬರ್ತೀನಿ ಅಂತ. ನಾನು ಯಾವುದೋ ಕಾರಣಕ್ಕೋಸ್ಕರ ಬಂದಿದ್ದು, ಓಕೆನಾ? ರಾತ್ರಿ ನಂಗೆ ಪಂಪ್ಕಿನ್ ಕಾಣ್ತು ಅಂತ ಇಲ್ಲಿ ಬಂದು ಹಾಲ್ಟ್ ಆಗಿದ್ದು. ನೀವು ನನ್ನ ಹಿಂದ್ಗಡೆ ಕಾಣ್ತಿರೋದು ಗೋಲಮ್ ಅಂತ ಅಂದ್ಬಿಟ್ಟು. ಸೊ ನಾನಂತೂ ಫುಲ್ ಖುಷಿಯಾಗಿ ಗಿಮೋಟ್ ಎಲ್ಲ ಹಾಕ್ತಾಯಿದ್ದೀನಿ. ಓ ನೋಡಿ, ಇವನು ಗೋಲಮ್ ಅಂತಾರೆ, ಇವನು ಹೊಡೆದು ಓಡೋಣ ಗೈಸ್. ಓಡು ಅವ್ನು ಬರ್ತಿರ್ತಾನೆ ನೋಡಿ. ಇವಾಗ ಬರ್ತಾನೆ, ನಾನು ಹೇಳಿಲ್ಲ ಬರ್ತಾನೆ ಅಂತ. ನೋಡಿ ಬರ್ತಾನೆ. ನಾವು ಒಂದು ಬೆಡ್ ಸ್ಪಾನ್ ಕೊಡೋಣ, ಅಂದರೆ ಇಲ್ಲೇ ಸತ್ರು ಇಲ್ಲೇ ಬಂದು ಸ್ಪಾನ್ ಆಗಂಗೆ ಈ ಮನೇಲೆ ಬಂದು ಇದಾಗ್ತೀವಿ. ಇಲ್ಲೇ ಬಂದರು ಬೆಡ್ ಮೇಲೆ ಮಂಕೊಂಡಿರ್ತೀವಿ. ನೋಡಿ ಬೇಕಾದ್ರೆ ಇವನು ಎಷ್ಟು ಸ್ಟ್ರಾಂಗ್ ಅನ್ನೋದು ನೋಡಿ, ಬೇಕಾದ್ರೆ ಹೊಡ್ಸ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಒಂದೇ ಪೆಟ್ಟಿ ಹೊಡೆದ. ಇವಾಗ ನೋಡಿ ಇಲ್ಲೇ ಸ್ಪಾನ್ ಆಗ್ತೀನಿ, ಹೇಳಿಲ್ಲ? ಇಲ್ಲೇ ಬಂದೆ. ಇವನು ನೋಡಿ ಇಲ್ಲೇ ಇದ್ದಾನೆ. ಇದೆಲ್ಲ ತೊಗೊಳೋಣ, ಬರ್ತೀನಿ ಇಲ್ಲೋ ಹೊಡಿಯೋಕ್ಕೆ. ಸೊ ಈ ಚೆಸ್ಟಲ್ಲಿ ಏನಿದೆ ಅಂತ ನೋಡೋಣ. ಓ ಗೈಸ್, ಅದಕ್ಕೆ ನಾನು ವಿಲೇಜ್ ಯಾಕೆ ಹುಡುಕಿದ್ದು ಅಂತಂದರೆ ಇದೇ ಕಾರಣಕ್ಕೋಸ್ಕರ ನಾವು ವಿಲೇಜ್ ಹುಡುಕಿದ್ದು. ನೋಡಿ ಎಷ್ಟು ಆ್ಯಪಲ್ಲು, ಪೊಟ್ಯಾಟೊ ಅನ್ನೋದೆಲ್ಲ ಸಿಕ್ತು. ಇವಾಗ ಅದನ್ನು ತಗೊಂಡು ಹೋಗೋಣ, ಓಕೆನಾ? ನಮಗೆ 14 ಪೊಟ್ಯಾಟೊ 10 ಆ್ಯಪಲ್ ನಮಗೆ ಸಿಕ್ತು. ನೋಡಿ ಇಲ್ಲಿ ಬೇಕು. ಮೈನ್ಕ್ರಾಫ್ಟಲ್ಲಿ ಎಲ್ಲ ಫ್ಯೂಚರೂ ಇದೆ, ಒಂಟೆಯಿಂದ ಹಿಡಿದು ಎಲ್ಲನೂ ಇದೆ. ಅದನ್ನು ನಾವು ಸರ್ವೈವಲಲ್ಲಿ ಮಾಡೋಣ, ಓಕೆನಾ? ಇವನು ನೋಡಿ ವಿಲೇಜರು, ಇವನು ನಾವು ಹೆಂಗಿರ್ತೀವಿ ಹ್ಯೂಮನ್ಸ್ ಥರನೇ ಇವರು. ಈ ಸಂತೆಗಳೆಲ್ಲ ಬರ್ತಾರಲ್ಲ, ಸಂತೆಗಳಲ್ಲಿ ಪುರಿ ಈ ಥರ ಎಲ್ಲ ಮಾರಿಬಿಟ್ಟು ದುಡ್ಡು ತಗೊತಾರಲ್ಲ, ಅದೇ ಥರ ಇವರು. ಅಂದರೆ ಭತ್ತ, ಕ್ಯಾರೋಟು, ಕಲ್ಲಂಗಡಿ ಹಣ್ಣು ಆ ಥರ ಎಲ್ಲ ಮಾರಿಬಿಟ್ಟು ಇವರು ಇದು ಮಾಡ್ತಾರೆ. ಬಟ್ಟೆ ಗಿಟ್ಟೆಲ್ಲ ಮಾರಿಬಿಟ್ಟು ನಾವು ರಿಯಲ್ ಲೈಫಲ್ಲಿ ದುಡ್ಡು ತಗೊಂಡ್ರೆ ಇವರು ಡೈಮಂಡ್ಸ್ ತಗೊತಾರೆ. ನೋಡಿ ಇದು ಬಟ್ಟೆ ಅಂಗಡಿ. ಹಿಂಗೆ ಸ್ಟ್ರೈಟ್ ಹೋಗೋಣ. ಇದು ವಿಲೇಜು. ಇದು ಬಿಟ್ಟರೆ ಇದು ಇಲ್ಲಿ ಇಲ್ಲೊಂದು ಚೆಸ್ಟ್ ಇದೆ, ಇನ್ನು ನೋಡೋಣ ಏನಿದೆ ಅಂತ. ಓಹ್, ಇಲ್ಲೂ ಬ್ರೆಡ್ ಸಿಕ್ತು, ಹಾಗೆ ಪೊಟ್ಯಾಟೊ ಮತ್ತು ಆ್ಯಪಲು. ಸೊ ಅದನ್ನೆಲ್ಲ ತಗೊಂಡು ಬರ್ತಾ ಇದ್ವಿ, ಹಂದಿಗಳು ಸಿಕ್ಕಿದ್ವು. ಸೊ 50 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಗೈಸ್. ಅದಕ್ಕೋಸ್ಕರ ನಾನು ಹಂದಿಗಳಿಗೆ ಟ್ರೀಟ್ ಕೊಟ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತೀನಿ. ನಿಮ್ಮ ಪ್ರೀತಿ ಇಲ್ಲಿವರೆಗೂ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ 50 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತ ಅಂತೀನಿ. ಸೊ ಇವಾಗ ಮೈನ್ಕ್ರಾಫ್ಟ್ ಎಪಿಸೋಡ್ ಇಷ್ಟ ಆಗಿತ್ತು ಅಂತ ನನ್ನ ಪ್ರಕಾರ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ಎಲ್ಲ ಟ್ರೀಟ್ ಮಾಡಿದೆ. ಸೊ ಅದು ಹಂದಿನೂ ಊಟ ಕೊಟ್ಟಿಕ್ಕೆ ಮರಿ ಹಾಕ್ತು. ಸೊ ಇವು ಗೋಲಮ್ನ ಹೊಡೆಯೋಣ.
ಕಲೆಕ್ಟ್ ಮಾಡೋಣ. ಇದು ಸ್ಯಾಂಡನ್ನು ಅಂದರೆ ಮಣ್ಣನ್ನು ಕಲೆಕ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಗೈಸ್. ನಿಮ್ಮ ಪ್ರೀತಿ ಇಷ್ಟು ಕೊಡ್ತೀರಾ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇದೇ ಥರ ಪ್ರೀತಿಯನ್ನು ಕೊಟ್ಟು ಸಬ್ಸ್ಕ್ರೈಬರ್ಸ್ ಇನ್ನೂ ಇನ್ಕ್ರೀಸ್ ಮಾಡಿ. ಸೊ ಡೈಲಿ ಶಾರ್ಟ್ಸ್ ಬಿಡ್ತಿದ್ದೀನಿ, ಅದನ್ನು ನೋಡಿಲ್ಲ ಅಂತಂದರೆ ನೋಡಿ. ಸೊ ಗೋಲಮ್ನ ಹೊಡಿಯೋಣ ಗೈಸ್. ಲೆಟ್ಸ್ ಗೋ. ಒಂದು ಹೊಡೆದೆ. ಓಡು 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 ಓಡು. ಇಲ್ಲ 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 ಇಲ್ಲಿ ಹಾಕು. ಸ್ಯಾಂಡ್ ಹಾಕು. ಹಾಂ ಹಾಕಿದ್ದೀವಿ ಸ್ಯಾಂಡು. 10 ಹಾಂ 4 ಬ್ಲಾಕ್ ಆಯಿತು. ಇಲ್ಲಿ ಗೋಲಮ್ ಬರ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಹೊಡಿ 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 ಹೊಡಿ. ಇವನು ಸಾಯಲ್ಲ, ಭಾರಿ ಗಟ್ಟಿ ಮನುಷ್ಯ ಇವನು. ಇವನೇನೋ ಸತ್ತರೆ ಐರನ್ನು 4 ಕೊಡ್ತಾನೆ ಇವನು. ಓಕೆನಾ? ಅವನಿಗೆ ಎಷ್ಟು ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಎಷ್ಟು ಹೊಡಿಬೇಕು ಅವನಿಗೆ. ಸೊ ಫೈನಲಿ ಇವನು ಸತ್ತ. ಇಲ್ಲಿ ನೋಡ್ತಾ ಇರ್ಬೋದು. ಬಿಡಿ, ಅರೆ ಹಾರ್ಟ್ ಡ್ಯಾಮೇಜ್ ಬಿತ್ತು. ಆದರೂ ಬಿಡಿ, ಒಂದು ಹಾರ್ಟ್ ಹೋದ್ರೂ ನಮಗೆ ಇದು ಐರನ್ ಅಂತಾರೆ ಇದಕ್ಕೆ, ಗೋಲಮಿಂದ ಸಿಕ್ಕಿದ್ದು. ಸೊ ಇದರಿಂದನೇ ವೆಸ್ಟು ಆಗಲಿ, ಆರ್ಮರ್ಗಳಾಗಲಿ, ಇದಾಗಲಿ, ಕತ್ತಿ ಆಗಲಿ, ಸ್ಕ್ವಾಡ್ ಆಗಲಿ, ಪಿಕ್ಯಾಕ್ಸ್ ಆಗಲಿ ಎಲ್ಲ ಇದರಿಂದನೇ ನಾವು ಮಾಡ್ಕೊಳೋದು. ಸೊ ಓಕೆನಾ ಗೈಸ್, ಇದರಿಂದನೇ ನಾವೆಲ್ಲ ಮಾಡ್ಕೊಳೋದು. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಕತ್ಲಾಗ್ತಿದೆ. ವಿಲೇಜೆಲ್ಲ ಫುಲ್ಲು ಖಾಲಿ, ಕತ್ಲೆ. ಸಾಯಂಕಾಲ ಆಗ್ತಾಯಿದೆ. ವಿಲೇಜೆಲ್ಲ ನೋಡ್ತಾ ಇರ್ಬೋದು ನೀವು. ಫುಲ್ ಸಾಯಂಕಾಲ ಆಗ್ತಾಯಿದೆ. ಈ ಜಾಂಬಿಗಳೆಲ್ಲ ಬರ್ತಾರೆ, ಎಲ್ಲ ವಿಲೇಜರ್ಸ್ ಎಲ್ಲ ಮನೆಗೆ ಹೋಗಿ ಸೇರ್ಕೊತಾರೆ. ಸೊ ಈ ಎಪಿಸೋಡ್ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮೈನ್ಕ್ರಾಫ್ಟ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ಎಪಿಸೋಡು ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು. ಸೊ ಮೈನ್ಕ್ರಾಫ್ಟ್ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.